Hello everyone. Very toughest part of the commercial mathematics, that is compound interest. ಬಟ್ ಇದನ್ನು ನೀವು ಡಿಸ್ಕ್ರಿಪ್ಟಿವ್ ರೈಟಿಂಗಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗಾಗಿ ಅಂದರೆ ಪೇಪರ್ 2 ಅಲ್ಲಿ GPSTR ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಹಿಯರ್ ಇಟ್ ಈಸ್ ಏಮ್ ಟು GPT ಮ್ಯಾಥ್ ಸೀರೀಸ್ ಕ್ಲಾಸ್ 9 ಇದು ಕಾಂಪೌಂಡ್ ಇಂಟ್ರೆಸ್ಟ್ ತಗೊಂಡಿದ್ದೀನಿ. ನಾನಿಲ್ಲಿ ಕೊಡುವಂತಹ 5 ಕ್ವೆಶನ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಟ್ಸ್ ಎನಫ್ ಅನ್ಕೊಂತೀನಿ. ಯಾಕೆಂದರೆ ಕೆಲವೊಂದು ಟಾಪಿಕ್ಗಳು ಟಫ್ ಇರ್ತವೆ. ಐಡಿಯಾ ತಗೊಂಡು ಬಿಟ್ಟಾಕ್ಬಿಡಿ. ಈಸಿ ಇರೋ ಟಾಪಿಕ್ ಕಡೆನೆ ಚೆನ್ನಾಗಿ ಫೋಕಸ್ ಮಾಡಿ. ಹಾಗಂತ ತುಂಬ ಜನ ಟಫ್ ಇದೆ ಅಂದ ತಕ್ಷಣ ಬಿಡಬಾರ್ದು. ಬಿಟ್ಬಿಡ್ತಾರೆ, ತುಂಬ ಜನ ಬಿಟ್ಬಿಡ್ತಾರೆ. ಹಾಗೆ ಮಾಡೋದು ಬೇಡ. ಏನು ಮಾಡೋಣ, ಎಷ್ಟು ಓದ್ಕೋಬೇಕೋ ಅಷ್ಟು ಕರೆಕ್ಟಾಗಿ ಫಾಲೋ ಮಾಡೋಣ. ಸೊ ಈ 5 ಕ್ವಶನ್ಸ್ ನಿಮಗಾಗಿ. ಸೊ ಇಷ್ಟು ಓದ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಹೇಗೆ ಈಸಿ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ಸಹಿತ ನಾನಿಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ನಾವು ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ನಲ್ಲಿ ಬರುವಂತಹ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಯೂನಿಟರಿ ಮೆಥಡ್, ಪರ್ಸೆಂಟೇಜ್, ಪ್ರಾಫಿಟ್ ಆ್ಯಂಡ್ ಲಾಸ್, ಡಿಸ್ಕೌಂಟ್, ಟ್ಯಾಕ್ಸ್ ಆಗಿರಬಹುದು, ಅದೇ ಥರ ಸಿಂಪಲ್ ಇಂಟ್ರೆಸ್ಟ್ ಟಾಪಿಕ್ ಆಗಿರ್ಬೋದು, ಇದನ್ನೆಲ್ಲ ನಾವು ಮುಗಿಸ್ಕೊಂಡಿದ್ದೀವಿ. ಇವತ್ತು ಎಂಟರ್ ಆಗ್ತಾ ಇರೋದು ಕಾಂಪೌಂಡ್ ಇಂಟ್ರೆಸ್ಟ್. ಸೊ ಸಿಂಧು ಶಿಕಾರಿಪುರ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಸೊ ಏಮ್ ಟು GPT ಮ್ಯಾಥ್ ಸೀರೀಸಲ್ಲಿ ಆಲ್ರೆಡಿ ನಾವು 9 ವೀಡಿಯೋಸ್ಗಳನ್ನು ಕವರ್ ಮಾಡಿದ್ದೀವಿ. HSTR ಫಿಸಿಕ್ಸು ಸಹಿತ ಒಂದೆರಡು ಪ್ಲೇಲಿಸ್ಟ್ ಇದೆ, ಯು ಕ್ಯಾನ್ ಚೆಕ್ ಇಟ್. ಸೊ ಈ ಪ್ಲೇಲಿಸ್ಟನ್ನು ಆಪ್ಷನ್ ಮೂಲಕ ಹೋದ್ರಿ ಅಂದರೆ ನಿಮಗೆ ಅಲ್ಲಿ ಎಲ್ಲ ಸೀರೀಸ್ ಒನ್ ಬೈ ಒನ್ ಸಿಗ್ತಾ ಹೋಗುತ್ತೆ. ಸೊ ಡೂ ವಾಚ್ ಇಟ್. ಆ್ಯಂಡ್ ಇದ್ರ ರಿಲೇಟೆಡ್ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಅವತ್ತಿನ ದಿನದಲ್ಲೇ ನಾನು ಏನು ಮಾಡಿರ್ತೀನಿ, ಕೆಲವು ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ಗಾಗಿ ಕೊಟ್ಟಿರ್ತೀನಿ. ಸೊ ಅದನ್ನು ನೀವು ಸಾಲ್ವ್ ಮಾಡ್ಬೋದು. ಅಲಾಂಗ್ ವಿತ್ ಆನ್ಸರ್ ಸಹಿತ PDF ಸೆಂಡ್ ಮಾಡಿರ್ತೀನಿ, ನೀವು ಸಾಲ್ವ್ ಮಾಡ್ಕೋಬೋದು. ಈಗ ಆಲ್ರೆಡಿ ನಾವು ಸಿಂಪಲ್ ಇಂಟ್ರೆಸ್ಟ್ ಟಾಪಿಕಲ್ಲಿ ಕಲ್ತಿರೋ ಹಾಗೆ ಟೋಟಲ್ ಅಮೌಂಟ್ ನಾನು ರಿಟರ್ನ್ ಮಾಡಬೇಕು ಅಂದರೆ, ಲೋನ್ ತೊಗೊಂಡಿದ್ದೀನಿ, ಅಮೌಂಟ್ ರಿಟರ್ನ್ ಮಾಡಬೇಕು ಅಂತಂದರೆ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ, ನಾನು ತೊಗೊಂಡಂತಹ ಪ್ರಿನ್ಸಿಪಲ್ ಅಮೌಂಟ್ಗೆ ಅಲ್ಲಿ ಆ್ಯಡ್ ಆಗುವಂತಹ ಬಡ್ಡಿ ಸೇರಿಕೊಂಡು ಎರಡನ್ನೂ ಆ್ಯಡ್ ಮಾಡಿ ನಾನು ರಿಟರ್ನ್ ಮಾಡಬೇಕು ಅಮೌಂಟನ್ನು. ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಫಾರ್ಮುಲಾ ಬಂದ್ಬಿಟ್ಟು ಇದು ಸರಳ ಬಡ್ಡಿಗೆ, PTR/100 ಸರಳ ಬಡ್ಡಿಗೆ. ಅದೇ ನಾವು ಇವತ್ತು ಮಾತಾಡ್ತಿರೋದು ಯಾವುದು, ಕಾಂಪೌಂಡ್ ಇಂಟ್ರೆಸ್ಟ್. ಸೊ ಕಾಂಪೌಂಡ್ ಇಂಟ್ರೆಸ್ಟ್ಗೆ ಇರುವಂತಹ ಅಮೌಂಟ್ ಫಾರ್ಮುಲಾ ಬಂದ್ಬಿಟ್ಟು ಪ್ರಿನ್ಸಿಪಲ್ ಟೈಮ್ಸ್, ಅಂದರೆ ಪ್ರಿನ್ಸಿಪಲ್ ಇಂಟು ಬ್ರಾಕೆಟ್ ರೆಪ್ರೆಸೆಂಟ್ ಇಂಟು 1 + R ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡೆಡ್ ಬೈ 100 ಹೋಲ್ ಪವರ್ n. ಎನ್ ಅಂದರೆ ಟೈಮ್, ಎಷ್ಟು ಇಯರ್ ತೊಗೊಂಡಿದ್ದೀವಿ ಅಂತ ಹೇಳಿ, ಆರ್ ಇನ್ ಟರ್ಮ್ಸ್ ಆಫ್ ಮಂತ್ ಇದ್ರೆ ಮಂತ್. ಸೊ CIಗೆ ಬಂದ್ವಿ ಅಂದರೆ, ಸೊ CI ಇಟ್ ಈಸ್ ಆ್ಯಕ್ಚುಲಿ ಈಕ್ವಲ್ ಟು A - P, ಸೇಮ್ ವೈಸ್, ಬಟ್ ಇಲ್ಲಿ I ಇದೆ, ಇಲ್ಲಿ ನಾವು CI ಅಂತ ತಗೋತೀವಿ ಅಷ್ಟೇ. ಸೊ ಈ ಏನ ಕಂಡುಹಿಡಿಬೇಕು ಅಂದರೆ ಈ ಫಾರ್ಮುಲಾ ಇರುತ್ತೆ, ಇದು I ನಾಟ್ P, ದಿಸ್ ಇಸ್ I. CI PP, ಪ್ರಿನ್ಸಿಪಲ್ ಅಮೌಂಟ್ ಅಲ್ವಾ, ಕರೆಕ್ಟ್ ಇದೆ, ಪ್ರಿನ್ಸಿಪಲ್ ಅಮೌಂಟ್ ಕರೆಕ್ಟಾ. ಸೊ ಲೆಟ್ ಅಸ್ ಗೋ ಹೆಡ್ ವಿತ್ ಅ ಕ್ವೆಶನ್. ಟೋಟಲ್ 5 ಕ್ವೆಶನ್ ಅಂತ ಹೇಳ್ತಾ ಇದ್ದೀನಿ. ಸೊ ಮೊದಲನೇ ಕ್ವೆಶನ್ ಅನ್ನು ತಗೊಳ್ಳೋಣ. ಕ್ಯಾಲ್ಕುಲೇಟ್ ದ ಅಮೌಂಟ್. ಫಸ್ಟ್ ಥಿಂಗ್ ವಿ ನೀಡ್ ಟು ಫೈಂಡ್ ದ ಅಮೌಂಟ್ ಹಿಯರ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಎರಡೂ ಆನ್ 10,800 ಫಾರ್ 3 ಇಯರ್ಸ್. ನೋಡಿ, ಟೈಮ್ ಯಾವಾಗಲೂ ಇಯರಲ್ಲಿ ಕೊಟ್ಟಿರಬೇಕು. ಆ್ಯಂಡ್ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟನ್ನು 12.5 ಕೊಟ್ಟಿದ್ದಾರೆ. ಇದನ್ನು ನೀವು ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲ ಇಟ್ಕೊಳ್ಳೋದಾದರೆ 24 × 2 ಅಂದರೆ 2 × 12 ಅಂದರೆ 24 + 1 ಅಂದರೆ 25/2 ಅಂತನಾದ್ರು ತಗೋಬೋದು. ಆರ್ ಎಲ್ಸ್ 12.5, ಸೊ ದಟ್ ಮೀನ್ಸ್ 12.5 ಅಂತನಾದ್ರು ಕ್ಯಾರಿ ಮಾಡ್ಬೋದು. ಎರಡನ್ನೂ ಕ್ಯಾಲ್ಕುಲೇಷನ್ ಮಾಡಿ ತೋರಿಸ್ತೀನಿ, ಅವಾಗ ಲೈಕ್ ಐಡಿಯಾ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಹೇಳಿ. A = P × 1 + R ಡಿವೈಡೆಡ್ ಬೈ 100 × n. ಫಾರ್ಮುಲಾ ಮಸ್ಟ್ ಆ್ಯಂಡ್ ಶುಡ್ ಗೀವನ್ ಬರ್ಕೊಳ್ಳೋದು ಸಹಿತ ಒಳ್ಳೆಯದು, ಬರ್ಕೊಳ್ಳೋ ಅಭ್ಯಾಸ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾನು ಬರೀತಾ ಇಲ್ಲ, ಯಾಕಂದರೆ ಇದು ಫಾಲೋ ಮಾಡಬೇಕು ಅನ್ನೋದನ್ನು ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ 12.5 ಅಂತ ನೀವು ತೊಗೊಳ್ಳೋದಿದ್ರೆ ಹೇಗೆ ಮಾಡ್ಬೋದು ಅಂದರೆ, ಡಿವೈಡೆಡ್ ಬೈ 100 ಇದೆ ಅಲ್ವಾ. ಸೊ ಈ ಪಾಯಿಂಟನ್ನು ರಿಮೂವ್ ಮಾಡಿಕೊಂಡು 1000 ಅಂತ ಹೇಳಿ ಹಾಕ್ಕೊಳ್ಳಿ. ಒನ್ ಥಿಂಗ್. ಇನ್ನು ನನ್ನ ಪ್ರಕಾರ ಬೆಸ್ಟ್ ಯಾವುದು ಅಂತ ಕೇಳಿದ್ರೆ, ಸಿಂಪಲ್ ನಂಬರ್ಸ್ನ ಕ್ಯಾಲ್ಕುಲೇಟ್ ಮಾಡೋದು ಬೆಸ್ಟ್ ಅಲ್ವಾ. ಸೊ 25/200 ಅಂತ ಬರ್ಕೊಬಿಡೋದು, ಹೋಲ್ ಪವರ್ 3. ಸೊ ಇದನ್ನು ನಾವು ಇವಾಗ ಬ್ರ್ಯಾಕೆಟಲ್ಲಿ ಇರೋದನ್ನು ನಾನು ಸಾಲ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಿದ್ದೀನಿ, ಸೊ 2 ಕ್ಯಾನ್ಸಲ್ ಮಾಡಿಕೊಂಡು ಡಾರ್ಕ್ ಕಲರೇ ತೊಗೋಬೇಕಾಗುತ್ತೆ, ಕಾಣಿಸಲಿಲ್ಲ ಅಂದರೆ 200s 5 4s 20, ಕರೆಕ್ಟಾ. 5 4s 20, 5 5s 25, 5 1s 5 8s. ಸೊ ವಿ ಹ್ಯಾವ್ ಲೆಫ್ಟ್ ವಿತ್ 10,800 × 1 + 1/8 whole power 3. So I can write it as 10,800 times 8, like LCM ತಗೊಂಡು 9/8 into 9/8 into 9/8. ಈಗ ಕ್ಯಾಲ್ಕುಲೇಷನ್ ಮಾಡೋದು ಈಸಿ ಅಂತ ಅಂದ್ಕೊಳ್ತೀನಿ. ಸೊ ಇದಕ್ಕೆ ನಿಮಗೆ ಇನ್ನೂ ಹೇಗೆ ಮಾಡ್ಬೋದು ಅಂತ ಅಂದರೆ, ಸೊ 8 1s 8 2 ಕ್ಯಾನ್ಸಲ್ ಮಾಡೋದು ಗೊತ್ತಿರುತ್ತೆ ಎಲ್ಲರಿಗೂ. ಸೊ ಮಾಡ್ಕೊಳ್ಳಿ. ಸೊ ಫೈನಲ್ ಆನ್ಸರ್ ಬಂದ್ಬಿಟ್ಟು ₹15,377.34 ಅಂತ ಹೇಳಾಗುತ್ತೆ. ಇದು ಅಮೌಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಥಿಂಗ್ ಈಸ್ ಟು ಫೈಂಡ್ ದ CI ಅಲ್ವಾ. ಸೊ CI = ಅಮೌಂಟ್ ಮೈನಸ್
ಪಿ ಅಂದರೆ 15,374.34 ನಾನು 10,800 ನಾನು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಆಗ ಅಲ್ಲಿ 4,577.34 ಅಂತೇಳಿ ನನಗೆ ಸಿಗುತ್ತೆ. ಈ ಥರ ಈ ಕ್ವಶನಲ್ಲಿ ಈ ಒಂದು ಟ್ರಿಕ್ಕನ್ನು ನಾನು ನಿಮಗೆ ಹೇಳಿದ್ದೀನಿ. ನೆಕ್ಸ್ಟ್ ಬೇರೆ ಬರೋಣ. ಇನ್ನೂ ಒಂದೆರಡು ಕಾನ್ಸೆಪ್ಟ್ ಹೇಳೋ ಉದ್ದೇಶ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬರೋಣ. ಇಲ್ಲೂ ಡೈರೆಕ್ಟಾಗಿ ನಾನು ಫಾರ್ಮುಲಾ ತೊಗೊಂಡ್ಬಿಡ್ತೀನಿ ವಿತೌಟ್ ಗೋಯಿಂಗ್ ವಿತ್ ಸಮ್ ಎಕ್ಸ್ಪ್ಲನೇಷನ್ ರಿಲೇಟೆಡ್ ಟು ದ ಕ್ವೆಶನ್. ಡೈರೆಕ್ಟ್ ಹೋಗೋಣ. ಇಲ್ಲಿ 10% ಇದೆ, ರೇಟ್ ಏನೋ ಈಸಿ ಇದೆ. ಇಲ್ಲಿ 2.5 ಇದೆ, ಪವರಲ್ಲಿ 2.5 ಅಂತ ಇದ್ರೆ ಹೇಗೆ ಮಾಡೋದು? ಸ್ವಲ್ಪ ರಿಸ್ಕಿ ಅಲ್ವಾ? 18,000 ಹಾಗೆ ಇಡೋಣ. 1 + 10/100 ಹೋಲ್ ಪವರ್. ನಾವಿಲ್ಲಿ 2.5, ಇಲ್ಲಿ ಪವರ್ 2.5 ಇದ್ರೆ ಮಾಡೋದು ರಿಸ್ಕ್. ಸೊ ಹೋಲ್ ಏನಿದೆ ಅದು ತೊಗೊಂಡ್ಬಿಡೋಣ, 2 ಏನಿದೆ ಅದು ಮಾಡ್ಕೊಳ್ಳೋಣ. ಇನ್ನು ಹಾಫ್ ಇಯರ್ಗೆ ಸಪ್ರೇಟಾಗಿ ಸಿಂಪಲ್ ಇಂಟ್ರೆಸ್ಟ್ ಹಾಕಿ ಮಾಡೋಣ. 18,000 ಹಾಗೆ ಇಟ್ಕೊಂಡ್ರೆ 1010 ಕ್ಯಾನ್ಸಲ್. ಸೊ ಇಲ್ಲಿ 11/10 ಟೈಮ್ಸ್ 11/10 ಇದೆ. ಸೊ 1010 ಕ್ಯಾನ್ಸಲ್, 1010 ಕ್ಯಾನ್ಸಲ್. ಸೊ 121 × 180 ಅಂತ ಅಂದರೆ ನಮಗೆ 21,780 ರೂಪೀಸ್ ಅಂತ ಹೇಳಿ ಸಿಗುತ್ತೆ. ಇದು ಬರೀ ಕೇವಲ 2 ಇಯರಿಗೆ ಆಯಿತು. ಸೊ ನಾವು ಫೈಂಡ್ ಔಟ್ ಮಾಡಬೇಕು ಇನ್ನು ಹಾಫ್ ಇಯರ್ಗೆ. ಸೊ ಇಂಟ್ರೆಸ್ಟ್ ಫಾರ್ ಹಾಫ್ ಇಯರ್, ಇದನ್ನು ನಾವು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಮೂಲಕ PTR/100 ನಾವು ಯೂಸ್ ಮಾಡ್ಬೋದು. ಪಿ ಬಂದ್ಬಿಟ್ಟು 18, ಇಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ವಾ ನಾವು ಮಾತಾಡೋದು, ಚಕ್ರಬಡ್ಡಿ ಆಗಿರೋದ್ರಿಂದ ಬಂದಿರೋ ಈ 2 ವರ್ಷಕ್ಕಿರುವಂತಹ ಅಮೌಂಟು ಅದಕ್ಕೆ PTR, ಟಿ ಅಂದರೆ ಅಲ್ಲಿಗೆ ಹಾಫ್ ಇಯರ್ ಅಲ್ವಾ. ಸೊ ಹಾಫ್ ಇಯರ್ ಮಲ್ಟಿಪ್ಲೈಡ್ ಬೈ 10 ಆ್ಯಂಡ್ ಅಲಾಂಗ್ ವಿತ್ ದಟ್ 100. ಇಲ್ಲಿ ನೀವು ಹಾಫ್ ಇಯರ್ ಅಂತನಾದ್ರು ತಗೊಳ್ಬೋದು, ಆರ್ ಎಲ್ಸ್ ನೀವಿಲ್ಲಿ ಇದನ್ನು ಕನ್ವರ್ಟ್ ಮಾಡಿಕೊಂಡು 5% ಅಂತನಾದ್ರು ಯು ಕ್ಯಾನ್ ಕ್ಯಾಲ್ಕುಲೇಟ್. ಬಟ್ ಇಲ್ಲಿ ಪರ್ ಆ್ಯನಮ್ ಇರೋದ್ರಿಂದ ಹಾಗೆ ತಗೊಳ್ಳಿ, ಬಟ್ ಇದನ್ನೇನಿದೆಯೋ ಹಾಗೆ ತಗೊಳ್ಳಿ ಅಷ್ಟೇ. ಅವಾಗ ಚೇಂಜಸ್ ಏನು ಮಾಡೋಕ್ಕೆ ಹೋಗ್ಬೇಡಿ, ಸರಿನಾ? ಸೊ ದ್ಯಾಟ್ ಗಿವ್ಸ್ ಇದು 10 ಕ್ಯಾನ್ಸಲು ಇಲ್ಲ ಮಾಡಿಕೊಂಡ್ರಿ ಅಂದರೆ ನಿಮ್ಮ ಆನ್ಸರ್ ಬಂದುಬಿಟ್ಟು 1089 ಸಿಗುತ್ತೆ. ಲೆಟ್ ಮಿ ರೀಚೆಕ್ ಇಟ್. ಸೊ ಹಾಗಿದ್ರೆ ನಮ್ಮ ಕರೆಕ್ಟಾಗಿದೆ. ಸೊ ಅಮೌಂಟಲ್ಲಿಗೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ? 21,780ಗೆ 1089 ಆ್ಯಡ್ ಮಾಡ್ಕೊಂಡ್ವಿ ಅಂದರೆ 22,869 ಆಗುತ್ತೆ. ಈಗ ಸಿ ಐ ಫೈಂಡ್ ಔಟ್ ಮಾಡಬೇಕು ಅಂದರೆ A - P ಮಾಡ್ಕೊಳ್ತೀರಾ. ಆನ್ಸರ್ ಬಂದುಬಿಟ್ಟು 4869 ಬರುತ್ತೆ. ರೀಚೆಕ್ ಮಾಡ್ಕೊಳ್ಳಿ. ಸರಿ ಇದೆ, ಏನು ತೊಂದರೆನೂ ಇಲ್ಲ. ಚೆಕ್ ಆ್ಯಂಡ್ ಮಾಡಿ ಈ ಕ್ವೆಶನ್ಸ್ಗಳನ್ನು ವಿತೌಟ್ ಮಿಸ್ ಮಾಡಿ. ಬೇರೆ ವೇ ಇಲ್ವಾ ಅಂತ ಕೇಳಿದ್ರೆ ಮಲ್ಟಿಪ್ಲಿಕೇಶನಿಗೆ ಬೇರೆ ವೇನೇ ಇಲ್ಲ. ಇಲ್ಲಿ ಕ್ಯಾನ್ಸಲ್ ಮಾಡ್ಕೋಬೋದು. ಸೊ 1010 ಕ್ಯಾನ್ಸಲ್ ಆಯಿತು, ಇನ್ನೊಂದು 0 ಕ್ಯಾನ್ಸಲ್ ಮಾಡಿಕೊಂಡು 2 1s 2 1s 8s 2 9s. ಸೊ ಇದೆಲ್ಲ ಮಾಡ್ಕೋಬೋದು. ಇಲ್ಲಿ ಬೇರೆ ಆಪ್ಷನೇ ಇಲ್ಲ. 121ಗೆ 180ನ ಮಲ್ಟಿಪ್ಲೈ ಮಾಡೋದು, 0 ಬಿಟ್ಟು ಹಾಕಿ, ಲಾಸ್ಟಲ್ಲಿ ಬರ್ಕೊಳ್ಳೋಣ. 18 1s 18, 18 2s 36 37 3, 18 1s 18 19 20 21. ಸೊ 2 1 7, ಇಲ್ಲಿ ಒಂದು ಎಕ್ಸ್ಟ್ರಾ 0 ಇಟ್ಕೊಂಡಿದ್ವಿ. ಸೊ ಈ ಥರ ಫಾಸ್ಟ್ ಕ್ಯಾಲ್ಕುಲೇಷನನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಇಂಥವನ್ನ ಎಕ್ಸಾಮ್ ಕಾಲ್ ಆದಮೇಲೂ ಸಹಿತ ಇವಿಷ್ಟೇ 5 ಕ್ವಶನನ್ನು ನಾನು ಮತ್ತೆ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಪ್ರಿಪರೇಷನ್ ನಿಮ್ಮದು ನಡೀತಾ ಇರಬೇಕು. 3ನೇ ಪ್ರಶ್ನೆಗೆ ಹೋಗೋಣ. ತುಂಬ ಈಸಿಯಾಗಿದೆ. ಸೊ 62,500. ಸೊ 1 + R/100 ಟೈಮ್ಸ್ ಪವರ್ n. ಸೊ 62,500ಗೆ 1 ಪ್ಲಸ್ ಹಾಗೆ ಇಟ್ಕೊಂಡು R ಅಂದರೆ 8 ಡಿವೈಡೆಡ್ ಬೈ 100 ಹೋಲ್ ಪವರ್ n ಅಂದರೆ 1.5 ಇಯರ್. ಸೊ ಈಗೇನ್ ನಾವಿಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಇರೋದನ್ನು ಈ ಥರ ಒಂದು ವೇಲಿ ಈ ಥರ ನೋಡಿದ್ರೆ 2.5ನ 2 ಸಪ್ರೇಟಾಗಿ ತೊಗೊಂಡು ಹಾಫ್ ಹಂಗೆ ಮಾಡ್ಕೊಂಡ್ವಿ. ಇಲ್ಲಿ ಇನ್ನೊಂದು ಥರದ್ದು 2 1s 2 + 1 3/2 ಇಯರ್ ಆಗುತ್ತೆ. ಸೊ ಅದರ ಅರ್ಥ 3 ಹಾಫ್ ಇಯರ್ಲಿ ಅಂಥೇಳಿ ಈ ಥರನೂ ಮಾಡ್ಕೋಬೋದು. ಸೊ 3 ಹಾಫ್ ಇಯರ್ಲಿ ಅಂಥೇಳಿ ಮಾಡಿಕೊಂಡು 3 ಇದೆ 3 ಇಯರ್, ಓಕೆ, ಅದನ್ನು ನಾನು 3 ಹಾಫ್ ಇಯರ್ಲಿ, ಹಾಫ್ ಅಂದರೆ 1/2 ಬಂತಲ್ಲ, ಸೊ ಹಾಗೂ ಮಾಡ್ಬೋದು. ಸೊ ಇಲ್ಲಿ ಯಾವಾಗ ರೇಟ್ ಆಫ್ ಇಂಟ್ರೆಸ್ಟ್ ನಾನು ಏನಂತ ತಗೋಬೇಕಾಗುತ್ತೆ? 8%ಅನ್ನು 4% ಅಂತ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಲೆಟ್ಸ್ ಗೋ ಇನ್ಸೈಡ್ ನಾವು. ಸೊ ಇದನ್ನು 4 ಅಂತ ಹೇಳಿ ತೊಗೊಂಡು ಇಲ್ಲಿ ಪವರನ್ನು ನಾನು 3 ಅಂತ ಹೇಳಿ ತೊಗೊಳ್ತೀನಿ. ಸೊ ದೇರ್ 4 1s 4 25s. ಸೊ 62,500 ತೊಗೊಂಡ್ವಿ. 25 26/25 26/25 26/25. ಸೊ ಅಪಾನ್ ಕ್ಯಾಲ್ಕುಲೇಷನ್ ಡೆಫಿನೆಟ್ಲಿ ನಿಮಗೆ ಕ್ಯಾಲ್ಕುಲೇಟರ್ ಏನು ಕೊಡೋಲ್ಲ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 25 1s 25 25 25s 25 625. ಸೊ 00ಗೆ 00. ಸೊ 25 1s 25 100s 25 1s 25 4s. ನೋಡಿ ಎಷ್ಟು ಈಸಿಯಾಗಿ ಕ್ಯಾಲ್ಕುಲೇಟ್. 25 ಟೇಬಲ್ಸನ್ನು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ದ ಫೈನಲ್ ಫಾರ್ಮುಲಾ, ಫೈನಲ್ ಆನ್ಸರ್ 70,304 ಆಗುತ್ತೆ. ಇದೇ ಮೆಥಡನ್ನು ನೀವು ಇಲ್ಲೂ ಅಪ್ಲೈ ಮಾಡ್ಬೋದು. ಇಲ್ಲೇನು ಮಾಡ್ಬೋದಿತ್ತು ಅಂತಂದರೆ 2 ಇಯರ್ಗೆ 2.5 5
ಬೈ 2 ಅಂತ ಹೇಳಿ ತಗೊಂಡು, ಸೊ 5 ಹಾಫ್ ಇಯರ್ಲಿ ಅಂತ ತಗೊಂಡು 5 ಪವರ್ 5 ಇಲ್ಲಿ ತಗೊಳ್ತೀರಾ. ಆ್ಯಕ್ಚುಲಿ ಇದು ಈಸಿ ಆಗುತ್ತೆ ನೋಡಿ ಬೇಕಂದ್ರೆ. ದೆನ್ ಇಲ್ಲಿ 5% ಅಂತ ತಗೋತೀರಾ ಅಷ್ಟೇ. ಸೊ ಆಯ್ತು ಇಷ್ಟು. ಸೊ ಸಿ ಐ 500 ಮಾಡ್ಕೊಳ್ತೀರಾ. ಎ ಮೈನಸ್ ಪಿ ಅಂತ ಅಂದರೆ ಅಲ್ಲಿಗೆ 70,304ಅಲ್ಲಿ 62,500 ಸಬ್ಟ್ರಾಕ್ಟ್ ಮಾಡ್ಕೊಂಡ್ರಿ ಅಂದರೆ 7,804 ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಫೋರ್ತ್ ಕ್ವೆಶನ್, ಈಗ ನಾವು ಹೋಗೋಣ. ಹಾಫ್ ಇಯರ್ಲಿ ಕೊಟ್ಟಿದ್ದಾರೆ. ಹಾಫ್ ಇಯರ್ಲಿ ಕೊಟ್ಟಾಗ ಹೇಗೆ ಮಾಡೋದು? ಆ್ಯಂಡ್ 1 ಇಯರ್ ಇರೋದ್ರಿಂದ ಈಸಿ ಇದೆ. ಸೊ ಪವರ್ ಪ್ರಿನ್ಸಿಪಲ್ ಟೈಮ್ಸ್ 1 ಪ್ಲಸ್ ಆರ್ ಬೈ 100 ಹೋಲ್ ಪವರ್ ಎನ್ ಅಂತ ತೊಗೊಂಡ್ವಿ ಅಂದರೆ 8,000 ಆ್ಯಸ್ ಇಟ್ ಈಸ್ ಇರೋಣ. 1 ಪ್ಲಸ್ ಇಲ್ಲಿ ನಮಗೆ ಕಾಂಪೌಂಡೆಡ್ ರೇಸ್ಟ್ 9% ಪರ್ ಆ್ಯನಮ್. ಇದು ಮಾತ್ರ ಆ್ಯನಮ್ ಅಲ್ಲೇ ಇದೆ, 1 ಇಯರಿಗೆ ಕೊಟ್ಟಿದ್ದಾರೆ. ಬಟ್ ಕಾಂಪೌಂಡೆಡ್ ಹಾಫ್ ಇಯರ್ಲಿ ಅಂತ ಹೇಳ್ತಿದ್ದಾರೆ. ಸೊ ಇಂಥ ಸಿಚುಯೇಷನಲ್ಲಿ ನಾವು 9/2 ಅಂತ ತೊಗೊಂಡು 4/4.5 ಅಂತನಾದ್ರು ಕನ್ಸಿಡರ್ ಮಾಡ್ಬೋದು. ಬಟ್ ನನಗೆ ಡೆಸಿಮಲಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ರಿಸ್ಕಿ ಅಂತ ನನ್ನ ಒಪಿನಿಯನು. ಸೊ 9/200 ಅಂತ ತೊಗೊಂಡ್ಬಿಡಿ. ಹೋಲ್ ಪವರ್ 1 ಇರೋದ್ರಿಂದ ಆರಾಮ್ಸೆ ಆಗುತ್ತೆ, ಏನು ರಿಸ್ಕ್ ಇಲ್ಲ. ಹಾಂ, ಬಟ್ ಇಲ್ಲಿ 1 ಇಯರ್ಲಿ ಇದೆ. ಇಲ್ಲೊಂದು ಮಿಸ್ಟೇಕ್ ಆಗುತ್ತೆ ನೋಡಿ. ಇಲ್ಲಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ 4.5 ಅಂತ. ಇಲ್ಲಿ 1 ಇಯರ್ ಅಂದರೆ ಹಾಫ್ ಇಯರ್ಲಿ, ಹಾಫ್ 6 ಮಂತ್ಸಿಗೆ ಒಂದ್ಸರಿ ಏನು ಮಾಡ್ತಿದ್ದಾರೆ, ರಿಪೀಟ್ ಮಾಡ್ತಿದ್ದಾರೆ. ಸೊ 6 ಮಂತ್ಸ್ ಅನ್ನೋದು ಎಷ್ಟು ಸರಿ ಬರುತ್ತೆ ಇಲ್ಲಿ? 2 ಟೈಮ್ ಬರುತ್ತೆ. ಸೊ n = 2 ಆಗುತ್ತೆ. ಸೊ 8,000 ಹಾಗೆ ಇಟ್ಟರೆ ಇಲ್ಲಿ 209 ಡಿವೈಡೆಡ್ ಬೈ 200, 209 ಡಿವೈಡೆಡ್ ಬೈ 200. ಸೊ 00ಗೆ 00, ಸಿಂಗಲ್ 0. ಸೊ ಕ್ಯಾನ್ಸಲ್ ಮಾಡ್ಕೊಳ್ಳಿ. 2 4s ಅಥವಾ 4 2s 8, 4 5s. ಮತ್ತೇನೇನು ಮಾಡಬಹುದು? ವೇದಿಕ್ ಮ್ಯಾಥ್ಸ್ ಮೆಥಡ್ ಕಲ್ತಿದ್ರಿ ಅಂದರೆ ಸಿಂಪಲ್ ಕ್ಯಾಲ್ಕುಲೇಷನ್ ಇದು. ಸೊ ರುಪೀಸ್ ನಿಮಗೆ ಆನ್ಸರ್ ಇಲ್ಲಿ 8736.20 ಅಂತ ಹೇಳಾಗುತ್ತೆ. ಫೈನಲ್ ಸಿ ಐ ಫೈಂಡ್ ಔಟ್ ಮಾಡೋದಕ್ಕೆ ಎ ಮೈನಸ್ ಪಿ ಮಾಡ್ಕೊಳ್ತೀರಾ. ರುಪೀಸ್ 736.20 ಅಂತ ಹೇಳಿ ನಿಮ್ಮ ಆನ್ಸರ್ ಬರುತ್ತೆ. ಕೊನೆಯಾಗಿರುವಂಥ ಪ್ರಶ್ನೆ, ಇಷ್ಟನ್ನು ಸಾಲ್ವ್ ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಸಜೆಷನ್ ಇದು. ಎಲ್ಲದನ್ನು ಕಲಿತೀನಿ, ಎಲ್ಲದನ್ನೂ ಅರ್ದು ಕುಡಿದ್ಬಿಡ್ತೀನಿ, ಆಗಲ್ಲ. ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಆಗಲ್ಲ. ಸ್ಮಾರ್ಟ್ ವೇ ಇರಬೇಕು. ಒಂದು ಸ್ಟ್ರೆಚ್ಚಲ್ಲಿ ಹೆವಿ ಮಾಡ್ಕೋಬಾರ್ದು ಯಾವತ್ತೂ. ನನ್ನ ಒಪಿನಿಯನ್ ಈ ಥರ ಇದೆ. ನಾನು ಸಹಿತ ಇದೇ ಥರನೇ ಪ್ರಿಪೇರ್ ಆಗಿದ್ದು ಕೂಡ. ಸೊ 10,000 ಇಲ್ಲಿ ನೋಡೋಣ. 1 ಪ್ಲಸ್ ಆರ್ಗೆ ಹಾಫ್ ಇಯರ್ಲಿ ಎಗೇನ್ ಇಲ್ಲಿ 1 ಇಯರ್ ಅಂತಿರೋದ್ರಿಂದ ನಾನು n = ಅಂತ 2 ಮಾಡ್ಕೋಬೋದು. ಇಲ್ಲಿನೂ ಏನು ಮಾಡಬೇಕಾಗುತ್ತೆ, 8%ಅನ್ನು ನಾನು 4% ಅಂತ ತಗೋಬೇಕಾಗುತ್ತೆ. ಸೊ 4 ಡಿವೈಡೆಡ್ ಬೈ 100 ಆ್ಯಸ್ ಇಟ್ ಈಸ್ ಇರುತ್ತೆ. ಅಲ್ಲಿ ಯಾಕೆ 200 ಬರ್ಕೊಂಡಿದ್ವಿ? ಕೆಲವರಿಗೆ ಕ್ವಶನ್ ಬರುತ್ತೆ. ಟ್ರೈ ಟು ರಿಸಾಲ್ವ್ ಬೈ ಓನ್. ಗೊತ್ತಾಗಿಲ್ಲ ಅಂದರೆ ಆನಂತರ ಕೇಳಿ, ವಾಯ್ಸ್ ಮೆಸೇಜ್ ಕಳಿಸ್ತೀನಿ ಗ್ರೂಪಲ್ಲಿ. ಸೊ 26/25, 26/25. ಸೊ 25 1s, 25 4s 100, 00ಗೆ 00, 25 1s, 25 8s ಐ ಥಿಂಕ್. ಹಾಂ, 8 size 200, 4 8 12 16. ಸೊ 16. ಸೊ 26 × 26 ಅಂದರೆ 676, 676 × 16 ಅಂತ ಅಂದರೆ 10816 ರುಪೀಸ್. ಇದು ಗೊತ್ತಿತ್ತು, ಬಟ್ 676 × 16 ಗೊತ್ತಿಲ್ಲ. ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇದ್ದೀನಿ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಸೊ ಸಿ ಐ = ಎ ಮೈನಸ್ ಪಿ ಮಾಡ್ತೀರಾ. ಸೊ ಇಲ್ಲಿ 10,816 ಮೈನಸ್ ಏನಾಗುತ್ತೆ, 10,000 ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಆನ್ಸರ್ ಬಂದುಬಿಟ್ಟು 816 ರುಪೀಸ್ ಅಂತ ಹೇಳಾಗುತ್ತೆ. ಸೊ ನನ್ನ ಒಪಿನಿಯನ್ ಈ ರೀತಿಯಾಗಿದೆ. ನೀವೇನಾದರೂ ಡೌಟ್ ಇದೆ ಅಂತಂದರೆ ಯು ಕ್ಯಾನ್ ಆಸ್ಕ್ ಮೀ. ಸಪೋಸ್ ಮಂತ್ ಅಂತ ಕೊಟ್ಟಿದ್ರು ಅಂದರೆ ಏನು ಮಾಡ್ಬೋದು ಅಂತ ಹೇಳಿ ಕೊಟ್ಟಿರ್ತೇನೆ. ಸಪೋಸ್ ನಿಮಗೀಗ 1 ಇಯರ್ಗೆ ಕ್ಯಾಲ್ಕುಲೇಟ್ ಮಾಡಿ ಒಂದು 4 ಮಂತ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಹೌ ವಿಲ್ ಕ್ಯಾಲ್ಕುಲೇಟ್? ನಾನು ಸಿಂಪಲ್ ಇಂಟ್ರೆಸ್ಟಲ್ಲಿ ಹೇಳ್ಕೊಟ್ಟಿದ್ದೇನೆ. 1 ಆ್ಯಸ್ ಅ ಹೋಲ್ ಹಾಗೆ ಇಟ್ಕೊಳ್ಳಿ. ಬಟ್ 4 ಮಂತ್ಸನ್ನು ಏನಂತ ಬರ್ಕೋಬೋದು? ಸೊ 4 ಮಂತ್ಸನ್ನು 4/12 ಅಂತ ಬರ್ಕೋಬೋದು. ಆರ್ಎಲ್ಸ್ ಅದನ್ನು 1s 3s 1/3 ಇಯರ್ ಆಯ್ತು ಈಗ. ಸೊ ಇದನ್ನು 4/3 ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದಲ್ವಾ? ಸೊ ಈ ರೀತಿಯಾಗಿ ನೀವು 4/12 ಇಯರ್ಸ್ ಅಂತ ಹೇಳಿ ಬರ್ಕೋಬೋದು. 4 ಮಂತ್ಸನ್ನು 1 ಮಂತ್ಗೆ 1/12 ಇಯರ್ ಅಂತ ಬರ್ಕೊಳ್ತೀರಾ. ಇದನ್ನು ನೆನ್ಪಿಟ್ಕೊಂಬಿಡಿ. ದಟ್ಸ್ ಇಟ್. ಇಲ್ಲಿ 4 ಬಂದರೆ ಇಲ್ಲೂ 4, ಇಲ್ಲಿ 3 ಬಂದರೆ ಇಲ್ಲಿ 3, ಲೈಕ್ ದಟ್ ಯು ಕ್ಯಾನ್ ಕ್ಯಾಲ್ಕುಲೇಟ್. ಇಷ್ಟು ಬಿಟ್ಟರೆ ನಿಮಗೆ ಇಲ್ಲಿ ಬೇರೆ ರೀತಿಯಾದಂತಹ ಅಪ್ಲೈಡ್ ಕ್ವೆಶನ್ ರೀತಿಯಲ್ಲಿ ಕೊಡೋ ಚಾನ್ಸಸ್ ತುಂಬ ಕಡಿಮೆ. ಇನ್ನೊಂದು ಸಿಂಪಲ್ ಇಂಟ್ರೆಸ್ಟನ್ನು ಕೊಟ್ಟು ಸಹಿತ ಮಾಡ್ಬೋದು. ಆ ಕ್ವೆಶನನ್ನು ನಾನು ಗ್ರೂಪಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಹಾಕ್ತೀನಿ. ಸೊ ಒನ್ ವೇಲಿ ಡಿಫ್ರೆಂಟ್ ಟ್ರೈ, ಎಲ್ಲದನ್ನು ಒಂದೇ ರೀತಿಲಿ ಕಲಿಯೋದು ಬೇಡ ಅನ್ನೋ ಉದ್ದೇಶ ನಂದು. ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಜೊತೆಲಿರೋರಿಗೆ ಗೊತ್ತಿರುತ್ತೆ, ಯಾವಾಗಲೂ ಒಂದೇ ರೀತಿಲಿ ಓದ್ಬೇಡಿ, ಒಂದೊಂದನ್ನು ಒಂದೊಂದು ರೀತಿಲಿ ಓದಿ ಅಂತ ಹೇಳ್ತಿರ್ತೀನಿ. ಆ ಒಂದು ಅಟೆಂಪ್ಟನ್ನು ನಾನಿಲ್ಲಿ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಟ್ರೈ ಮಾಡಿ. ಗ್ರೂಪಲ್ಲಿ ಒಂದು ಸ್ಕ್ರೀನ್ ರೆಕಾರ್ಡಿಂಗ್ ಸಹಿತ ಹಾಕ್ತೀನಿ. ಡೂ ಕ್ಯಾಲ್ಕುಲೇಟ್ ದಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಡೂ ವಾಚ್ ದ ಪ್ಲೇ ಲಿಸ್ಟ್. And let's say goodbye now. From tomorrow we are having mensuration concept. Yeah, thank you. Bye bye.